ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಕ್ಕೆ ಖಂಡನೆ ವ್ಯಕ್ತವಾಗಿದ್ದು ಮಾರ್ಚ್ 22ನೇ ತಾರೀಕು ಶನಿವಾರದಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಆದರೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈ ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಯಾರೆಲ್ಲರ ಬೆಂಬಲ ಇದೆ ಇಲ್ಲ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಅನ್ನ ನಿಗದಿಪಡಿಸಲಾಗಿದೆ. ಗಡಿ ಭಾಗದ ಪುಂಡಾಟಿಕೆ ನಿಯಂತ್ರಣ, ಎಂಇಎಸ್ ನಿಷೇಧ, ಕಳಸಾ ಬಂಡೂರಿ ಹೋರಾಟ, ಮೆಟ್ರೋ ದರ ಏರಿಕೆಯನ್ನ ಖಂಡಿಸಿ ಈ ಬಂದ್ನ ಹಮ್ಮಿಕೊಳ್ಳಲಾಗಿದೆ. ತುರ್ತು ಸೇವೆ ಹೊರತುಪಡಿಸಿ ಎಲ್ಲಾ ಸೇವೆಗಳು ಸ್ತಬ್ಧ ಅಂತ ಬಂದ್ ಘೋಷಣೆ ಮಾಡಿರೋರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಕೆಲ ಸಂಘಟನೆಗಳು ಬಂದ್ನ ಅವಶ್ಯಕತೆ ಇಲ್ಲ, ಎಲ್ಲಾ ವಿಚಾರಗಳನ್ನು ಕೂಡ ಒಟ್ಟುಗೂಡಿಸಿ ಒಂದು ಬಂದ್ ಅಂತ ಮಾಡಿದಾಗ ಅದರ ಉದ್ದೇಶ ಸಾಕಾರ ಆಗಲ್ಲ, ಆ ಕಾರಣಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಕೂಡ ಹಿಂದೆ ಸರಿದಿದ್ದಾರೆ. ನೀವು ನೋಡಿದ್ರಿ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಎಂಇಎಸ್ನವರ ಪುಂಡಾಟಿಕೆ ಇತ್ತು ಅಂತ. ಮಹಾರಾಷ್ಟ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಸ್ ಚಾಲಕರ ಮೇಲೆ ಕಲ್ಲರ್ಗಳನ್ನು ಹಚ್ಚೋದು, ಕೇಸರಿ ಬಣ್ಣವನ್ನು ಹಾಕೋದು, ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗುವಂಥ ದಬ್ಬಾಳಿಕೆ ನಡೆಸೋದು ಮತ್ತು ಕರ್ನಾಟಕದಲ್ಲಿರೋ ಮಹಾರಾಷ್ಟ್ರನ್ನ ಕೆಡಕಿದ್ರೆ ಸುಮ್ಮನೆ ಇರಲ್ಲ ಅಂತ ಎಚ್ಚರಿಸಿದ್ದೆಲ್ಲವೂ ಕೂಡ ಆಗಿತ್ತು. ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಮಾರ್ಚ್ 22 ಶನಿವಾರ ಯಾರೆಲ್ಲರ ಸಪೋರ್ಟ್ ಇದೆ ಇಲ್ಲ, ಆಟೋ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆಟೋ ಸಂಘಟನೆಯವರ ಪ್ರಕಾರವಾಗಿ ಈ ಬಂದ್ಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ, ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳೋ ಮೂಲಕವಾಗಿ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಉಬರ್ ಇವತ್ತು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಕುರಿತಾಗಿ ಅವರ ಸಂಘಟನೆ ಒಂದು ಸಭೆಯನ್ನ ಹಮ್ಮಿಕೊಂಡಿದೆ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಆಗ ನಾವು ಯಾವ ರೀತಿಯ ಬೆಂಬಲವನ್ನ ಕೊಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಅದು ಇವತ್ತು. ಇನ್ನು ಕನ್ನಡ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿವೆ. ಹಲವಾರು ಸಂಘಟನೆಗಳು ನಾವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳೋ ಮೂಲಕವಾಗಿ ಕರ್ನಾಟಕ ಬಂದ್ಗೆ ಸಪೋರ್ಟ್ ಮಾಡಿದ್ದಾರೆ. ನಾರಾಯಣಗೌಡ ಕರವೇಬಣ ಅವರು ಬೆಂಬಲವನ್ನ ಆರಂಭದ ದಿನ ಏನು ಇವರು ಪ್ರಕಟ ಮಾಡಿದ್ರು ಆ ದಿನವೇ ಅವರು ನಾನು ಬೆಂಬಲ ಕೊಡಲ್ಲ ಅಂತ ತಮ್ಮ ನಿರ್ಧಾರವನ್ನ ಹೇಳಿದ್ರು. ಇದರ ಅನಿವಾರ್ಯತೆ ಇಲ್ಲ ಅಂತ ಕೂಡ ಹೇಳಿದ್ರು. ಅದೊಂದೇ ಅಂತಿಮ ಅಲ್ಲ, ಬಂದ್ ಒಂದೇ ಅಂತಿಮ ಅಲ್ಲ ಅಂತ ಕೂಡ ಅವರ ಉದ್ದೇಶ ಆಗಿತ್ತು. ಪ್ರವೀಣ್ ಶೆಟ್ಟಿ ಕರವೇಬಣದವರ ಒಂದು ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು. ಹಾಗಾಗಿ ಅವರು ಕೂಡ ಬೆಂಬಲವನ್ನು ನಾವು ಕೊಡಲ್ಲ, ಬಂದ್ ಬದಲಾಗಿ ಹೋರಾಟಗಳನ್ನ ಮಾಡೋಣ ಅಂತ ಅವ್ರು ಹೇಳಿದ್ರು. ಇದು ಚಿತ್ರೋದ್ಯಮ ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆ. ಕಾರಣ ಸಾರಾ ಗೋವಿಂದ್ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು, ಚಿತ್ರೀಕರಣವನ್ನ ಬಂದ್ ಮಾಡಬೇಕು, ಚಿತ್ರ ಪ್ರದರ್ಶನವನ್ನ ಬಂದ್ ಮಾಡಬೇಕು ಅಂತ ಅವರು ಕೂಡ ಹೇಳ್ತಿರೋದ್ರಿಂದ ಆ ಸಾಧ್ಯತೆಗಳನ್ನ ತಳ್ಳಿ ಹಾಕೋ ಹಾಗಿಲ್ಲ. ಇನ್ನು ಹೋಟೆಲ್ ಅವರ ಬೆಂಬಲ ಇಲ್ಲ. ನಮಗೆ ಒಂದು ದಿನ ಬಂದ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಗತ್ತೆ. ಜೊತೆಗೆ ಈ ಬಂದ್ನ ಉದ್ದೇಶ ಏನಿದೆ ಅದು ಸಾಕಾರ ಆಗಬೇಕು ಅಂದರೆ ಅದು ಬೆಳಗಾವಿಯಲ್ಲಿ ಬಹಳ ವ್ಯಾಪಕವಾಗಿ ಮಾಡಿ ಆಗ ಅದರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇನ್ನು ಖಾಸಗಿ ಶಾಲೆಗಳ ಬೆಂಬಲವೂ ಕೂಡ ಇಲ್ಲ. ಕಾರಣ ಹಲವಾರು ಪರೀಕ್ಷೆಗಳಿದೆ. ಈಗ 10ನೇ ತರಗತಿ ಮಕ್ಕಳ ಪಬ್ಲಿಕ್ ಪರೀಕ್ಷೆಗಳು ಬರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಬಂದ್ ಮಾಡ್ತೀರಿ ಅಂದರೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಿ ಶಾಲೆ ಸರ್ಕಾರದ ವಿರುದ್ಧವಾಗಿ ಮತ್ತು ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ನಡೆಯುವಂಥ ಹೋರಾಟಗಳಿಗೆ ಸಾಮಾನ್ಯವಾಗಿ ಯಾವುದೇ ಕಚೇರಿಗಳು ಸಪೋರ್ಟ್ ಮಾಡಲ್ಲ. ಅದರಂತೆ ಸರ್ಕಾರಿ ಶಾಲೆಗಳು ಕೂಡ ಸಪೋರ್ಟ್ ಮಾಡಲ್ಲ. ಇನ್ನು ಖಾಸಗಿ ಬಸ್ಗಳು ಕೂಡ ಎಂದಿನಂತೆ ಸಂಚಾರವನ್ನು ನಡೆಸ್ತಾರೆ. ಅದರಲ್ಲೂ ಕೂಡ ಯಾವುದೇ ವ್ಯತ್ಯಯಗಳಾಗಲ್ಲ, ಯಾಕಂದರೆ ಅವರು ಬೆಂಬಲವನ್ನು ಕೊಟ್ಟಿಲ್ಲ. ಸರ್ಕಾರಿ ಬಸ್ಗಳ ಸಪೋರ್ಟ್ ಇಲ್ಲ. ಹಾಗಾಗಿ ಅವರ ಒಂದು ಡ್ಯೂಟಿ ಇರುತ್ತೆ. ಕೆಲವರು ಚಾಲಕರು ನಮ್ಮ ಮೇಲಾಗಿರುವಂತಹ ದಬ್ಬಾಳಿಕೆ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಏನಾದರೂ ಪರ್ಸನಲ್ ಆಗಿ ಅವರುಗಳು ಹೋರಾಟಕ್ಕೆ ಹೋದರೆ ಆ ನಂತರ ಏನು ನಿರ್ಧಾರ ಆಗುತ್ತೆ ಸರ್ಕಾರದ ವತಿಯಿಂದ ಕಾದು ನೋಡಬೇಕು.